ಇನ್ನು ಹೊಸದಾಗಿ ನಿರ್ಮಾಣವಾಗ್ತಿರೋ ಬೃಹತ್ ಸೇತುವೆ ದಿಢೀರ್ ಕುಸಿದು ಬಿದ್ದಿದೆ. ಗುಜರಾತ್ನ ವಲ್ಸದ್ನಲ್ಲಿ ಈ ನಿರ್ಮಾಣ ಹಂತದ ಸೇತುವೆ ಏಕಾಏಕಿ ಕುಸಿದಿದ್ದು 5 ಕಾರ್ಮಿಕರಿಗೆ ಗಾಯಗಳಾಗಿವೆ. 105ಕ್ಕೂ ಹೆಚ್ಚು ಕಾರ್ಮಿಕರು ಈ ಬೃಹತ್ ಸೇತುವೆ ನಿರ್ಮಾಣ ಕಾಮಗಾರಿಯಲ್ಲಿ ತೊಡಗಿದ್ರು. 1 ವರ್ಷದ ಹಿಂದಷ್ಟೇ ಕಾಮಗಾರಿ ಆರಂಭಿಸಲಾಗಿರೋ ಈ ಸೇತುವೆ ಬರೋಬ್ಬರಿ 42 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಿದೆ. ಬೋರಂಗಾ ನದಿ ಮೇಲೆ 700 ಮೀಟರ್ ಹಾದು ಹೋಗುವ ಈ ಸೇತುವೆ ಕಾಮಗಾರಿ ಹಂತದಲ್ಲೇ ಕುಸಿದು ಭಾರೀ ಆತಂಕ ಮೂಡಿಸಿದೆ. ಅದೃಷ್ಟವಶಾತ್ ಈ ದುರಂತದಲ್ಲಿ ಯಾವುದೇ ಜೀವಹಾನಿಯಾಗಿಲ್ಲ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಎಸ್ಡಿಎಂ, ಸೇತುವೆಯ ಬೃಹತ್ ಕಬ್ಬಿಣದ ಬೀಮ್ ತುಂಡಾಗಿದ್ರಿಂದ ಅವಘಡವಾಗಿದೆ ಅಂದಿದ್ದಾರೆ. ಅಬ್ಬಬ್ಬ, ನೂರಾರು ವಾಹನಗಳು ಓಡಾಡ್ತಾ ಇರೋ ಮುಖ್ಯ ರಸ್ತೆಯಲ್ಲೇ ರಾಜಾರೋಷವಾಗಿ ಕಾರಲ್ಲಿ ಬಂದು ಕಸದ ಮೂಟೆಗಳನ್ನ ಎಸಿತಾ ಇರೋ ಇವರನ್ನ ನೋಡಿ ಹಾಡ ಹಗಲಲ್ಲೇ ಅಕ್ಕಪಕ್ಕ 10 ಜನ ಓಡಾಡುವಾಗಲೇ ಲೀಲಾಜಾಲವಾಗಿ ಕಸ ಎಸೆದು ಹೋಗ್ತಿದ್ದಾರೆ. ಹೀಗೆ ಸಾಮಾಜಿಕ ಜವಾಬ್ದಾರಿ ಮರೆತು ಕಾರಲ್ಲಿ ಬಂದು ಕಸ ಹಾಕಿ ಹೋಗ್ತಿದ್ದವರಿಗೆ ನಗರ ಪಾಲಿಕೆ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಬೆಂಗಳೂರು ಸರ್ವಜ್ಞ ನಗರ ವಿಭಾಗ ವಾರ್ಡ್ 29ರಲ್ಲಿ ಕಾರಿನಲ್ಲಿ ಬಂದು ಕಸ ಸುರಿದು ಹೋಗ್ತಿದ್ದವರಿಗೆ ಉತ್ತರ ನಗರ ಪಾಲಿಕೆ 5,000 ರೂಪಾಯಿ ದಂಡ ವಿಧಿಸಿದ್ದಾರೆ. ಇನ್ನು ಕಸ ಬಿಸಾಡುವ ಇಂಥವರ ವಿರುದ್ಧ ಉದ್ಯಮಿ ಕಿರಣ್ ಮಜುಮ್ದಾರ್ ಶಾ ಟ್ವೀಟ್ ಮೂಲಕ ಕಿಡಿಕಾರಿದ್ದಾರೆ. ಈ ದುಷ್ಕರ್ಮಿಗಳಿಗೆ 50,000 ದಂಡ ವಿಧಿಸಬೇಕಿತ್ತು, ವಾಹನವನ್ನ ಜಪ್ತಿ ಮಾಡಬೇಕಿತ್ತು ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಬರೋಬ್ಬರಿ 66,000 ಕಿಲೋವ್ಯಾಟ್ಸ್ ವಿದ್ಯುತ್ ತಂತಿಗಳು ಹಾದು ಹೋಗಿರುವ ಅಪಾಯಕಾರಿ ಕಂಬಗಳಿವು. ಇಂಥ ಡೇಂಜರಸ್ ವಿದ್ಯುತ್ ಕಂಬಗಳ ಮೇಲೆ ಕುಳಿತಿದ್ದ ಗಿಳಿಯನ್ನ ರಕ್ಷಿಸೋದಕ್ಕೆ ಹೋದ ಯುವಕ ಜೀವವನ್ನೇ ಕಳ್ಕೊಂಡಿದ್ದಾರೆ. ಬೆಂಗಳೂರಿನ ಗಿರಿನಗರದ ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ 32 ವರ್ಷದ ಅರುಣ್ ಕುಮಾರ್ ಹೈಟೆನ್ಷನ್ ವೈರ್ ಕಂಬದ ಮೇಲಿದ್ದ ಗಿಳಿಯನ್ನ ಕಾಪಾಡೋಕೆ ಮುಂದಾಗಿದ್ರು. ವಿಪರ್ಯಾಸ ಅಂದ್ರೆ 66,000 ಕಿಲೋವ್ಯಾಟ್ಸ್ ವಿದ್ಯುತ್ ಹರಿಯುವ ಕಂಬದ ಮೇಲೆ ಸ್ಟೀಲ್ ಪೈಪ್ಗೆ ಕಡ್ಡಿ ಹಾಕಿ ಗಿಳಿ ಓಡಿಸೋದಕ್ಕೆ ಮುಂದಾಗಿದ್ದಾರೆ. ಈ ವೇಳೆ ವಿದ್ಯುತ್ ಹರಿದು ಅರುಣ್ ಕೆಳಗೆ ಬಿದ್ದಿದ್ದಾರೆ. ತಕ್ಷಣವೇ ಆಸ್ಪತ್ರೆಗೆ ಕರೆದೊಯ್ದ್ರು. ಅಷ್ಟೊತ್ತಿಗಾಗಲೇ ಅರುಣ್ ಕುಮಾರ್ ಪ್ರಾಣಪಕ್ಷಿ ಹಾರಿ ಹೋಗಿತ್ತು. ಸುಮಾರು 2 ಲಕ್ಷ ಬೆಲೆ ಬಾಳುವ ಫಾರಿನ್ ಗಿಳಿಯನ್ನ ರಕ್ಷಿಸೋದಕ್ಕೆ ಹೋಗಿ ದುರಂತ ನಡೆದಿದೆ. ಸ್ಥಳಕ್ಕೆ ಬೆಸ್ಕಾಂ ಅಧಿಕಾರಿಗಳು ಬಂದು ಪರಿಶೀಲಿಸಿದ್ದಾರೆ. ಜನ ಓಡಾಡುವ ಅಪಾರ್ಟ್ಮೆಂಟ್ ಒಳಗೆ 65,000 ಕಿಲೋವ್ಯಾಟ್ ವೈರ್ ಹಾಕಿದ್ದಕ್ಕೆ ಜನ ಆಕ್ರೋಶ ಹೊರಹಾಕಿದ್ದಾರೆ. ಸರ್ಕಾರ ಕಾನೂನು ಕ್ರಮದ ಎಚ್ಚರಿಕೆ ನೀಡಿದ್ರೂ ಇನ್ನೂ ನಿಂತಿಲ್ಲ ಖಾಸಗಿ ಫೈನಾನ್ಸ್ ಕಂಪನಿಗಳ ಹಾವಳಿ. ಬಡ್ಡಿಗೆ ಬಡ್ಡಿ ಸೇರಿಸಿ ಡಬಲ್ ಬಡ್ಡಿ ಹಾಕಿದ್ದಕ್ಕೆ ಸಾಲ ಪಡೆದ ಮಹಿಳೆ ಕಣ್ಣೀರ್ ಹಾಕಿದ್ದಾರೆ. ನೆಲಮಂಗಲದ ಗಂಗರಾಜಮ್ಮ ಹಾಗೂ ನಟರಾಜ್ ಫೈನಾನ್ಸ್ ವಾಸ್ತು ಫೈನಾನ್ಸ್ ಕಂಪನಿ ಹಿಂಸೆ ತಾಳಲಾರದೆ ಕಂಗಾಲಾಗಿದ್ದಾರೆ. ಈ ಕಂಪನಿಯಿಂದ 7 ಲಕ್ಷ ಲೋನ್ ಪಡೆದಿದ್ದ ಗಂಗರಾಜಮ್ಮ ಸೈಟನ್ನೇ ಮಾರಿ ಹಣ ಕಟ್ಟಿದ್ರು, ಇನ್ನೂ ಹಣ ಕಟ್ಟುವಂತೆ ಒತ್ತಾಯಿಸ್ತಾ ಇದ್ದಾರೆ ಅಂತ ಆರೋಪಿಸಲಾಗಿದೆ. 15 ಲಕ್ಷ ಲೋನ್ ಪಡೆದಿದ್ದ ನಟರಾಜ್ಗೆ 187 ತಿಂಗಳು ಲೋನ್ ಕಟ್ಟಿ ಅಂತ ಹೇಳಲಾಗಿತ್ತು. ಆದ್ರೀಗ 287 ತಿಂಗಳು ಲೋನ್ ಕಟ್ಟುವಂತೆ ಒತ್ತಡ ಹೇರ್ತಾ ಇದ್ದಾರೆ ಅಂತ ಆರೋಪಿಸಲಾಗಿದೆ. ವಾಸ್ತು ಫೈನಾನ್ಸ್ ಮುಂದೆ ಲೋನ್ ಪಡೆದವರು ಜಮಾಯಿಸಿ ಆಕ್ರೋಶ ಹೊರಹಾಕಿದ್ದಾರೆ. 287 ತಿಂಗಳು ಅವ್ರಿಗೆ ಕೊಟ್ಟಿದ್ದು, 180 ತಿಂಗಳು ಕೊಟ್ಟಿದ್ದು. ಖ್ಯಾತ ಬಹುಭಾಷಾ ನಟಿಗೆ ಲೈಂಗಿಕ ಕಿರುಕುಳ ನೀಡಿದ್ದ ಪ್ರಕರಣದಲ್ಲಿ 6 ಅಪರಾಧಿಗಳಿಗೆ 20 ವರ್ಷಗಳ ಕಠಿಣ ಜೈಲು ಶಿಕ್ಷೆ ನೀಡಲಾಗಿದೆ. 2017ರಲ್ಲಿ ನಡೆದಿದ್ದ ನಟಿಯ ಅಪಹರಣ ಮತ್ತು ಅತ್ಯಾಚಾರ ಪ್ರಕರಣದಲ್ಲಿ ಸುದೀರ್ಘ 8 ವರ್ಷಗಳ ಕಾಲ ವಿಚಾರಣೆ ನಡೆಸಿ ನ್ಯಾಯಾಲಯ ಇದೀಗ 6 ಅಪರಾಧಿಗಳಿಗೆ 20 ವರ್ಷ ಕಠಿಣ ಜೈಲು ಶಿಕ್ಷೆ ವಿಧಿಸಿ ತೀರ್ಪು ಪ್ರಕಟಿಸಿದೆ. ಈ 6 ಪ್ರಮುಖ ಆರೋಪಿಗಳು ಕೃತ್ಯ ಎಸಗಿದ್ದು ಸಾಬೀತಾದ ಕಾರಣ 20 ವರ್ಷ ಕಠಿಣ ಕಾರಾಗೃಹ ಶಿಕ್ಷೆ ವಿಧಿಸಲಾಗಿದೆ. ಇನ್ನು ಇದೇ ಪ್ರಕರಣದಲ್ಲಿ ಮಲಯಾಳಂ ನಟ ದಿಲೀಪ್ ಕುಮಾರ್ ನಿರ್ದೋಷಿ ಎಂದು ಕೋರ್ಟ್ ತೀರ್ಪು ನೀಡಿತ್ತು. ಆದರೆ ಈ ಆದೇಶದ ವಿರುದ್ಧ ಕೇರಳ ಸರ್ಕಾರ ಮೇಲ್ಮನವಿ ಸಲ್ಲಿಸುವ ಸಾಧ್ಯತೆ ಇದೆ. ಯುವತಿಯನ್ನ ಪ್ರೀತಿಸಿ ದೈಹಿಕ ಸಂಪರ್ಕವನ್ನ ಬೆಳೆಸಿ ದೇವಸ್ಥಾನದಲ್ಲಿ ಗುಟ್ಟಾಗಿ ಮದುವೆಯೂ ಆಗಿದ್ದ ಯುವಕ ಕೈಕೊಟ್ಟು ಬೇರೊಬ್ಬಳ ಜೊತೆ ಮದುವೆಗೆ ಮುಂದಾಗಿದ್ದಾನೆ. ಮೋಸಕ್ಕೊಳಗಾದ ಯುವತಿ ನೇರ ಪ್ರಿಯಕರನ ಮದುವೆ ಮನೆಯಲ್ಲಿ ಪ್ರತ್ಯಕ್ಷವಾಗಿದ್ದಾಳೆ. ರಾಯಚೂರಿನಲ್ಲಿ ಈ ಲವ್ ಸೆಕ್ಸ್ ದೋಖಾ ಕೇಸ್ ನಡೆದಿದೆ. ರಾಯಚೂರು ಮೂಲದ ಯುವಕ ರಿಷಬ್ ಬಳ್ಳಾರಿಯಲ್ಲಿ ಓದ್ತಾ ಇದ್ದಾಗ ಕೊಪ್ಪಳ ಮೂಲದ ಯುವತಿ ಪರಿಚಯವಾಗಿತ್ತು. ಬಳಿಕ ಇಬ್ಬರ ನಡುವೆ ಪರಸ್ಪರ ಪ್ರೀತಿ ಮೂಡಿತ್ತು. ಯುವತಿಯನ್ನ ದೇವಸ್ಥಾನವೊಂದಕ್ಕೆ ಕರೆದೊಯ್ದು ಯಾರಿಗೂ ಗೊತ್ತಿಲ್ಲದಂತೆ ಮದುವೆನೂ ಆಗಿದ್ದ. ಬಳಿಕ ಬಲವಂತವಾಗಿ ಲೈಂಗಿಕ ಸಂಪರ್ಕ ಬೆಳೆಸಿದ್ದಾನೆ ಅಂತ ಯುವತಿ ಆರೋಪಿಸಿದ್ದಾಳೆ. ಗರ್ಭಿಣಿಯಾದ ಯುವತಿಗೆ ಗರ್ಭಪಾತ ಮಾಡಿಸಿದ್ದಾನೆ.
ಇದೀಗ ರಾಯಚೂರು ನಗರದಲ್ಲಿ ಬೇರೊಬ್ಬ ಯುವತಿ ಜೊತೆಗೆ ಮದುವೆಗೆ ಮುಂದಾಗಿದ್ದ. ಇನ್ಸ್ಟಾಗ್ರಾಂನಲ್ಲಿ ಪ್ರಿಯಕರನ ಮದುವೆ ಆಮಂತ್ರಣವನ್ನ ನೋಡಿ ಶಾಕ್ ಆದ ಸಂತ್ರಸ್ತೆ ಮದುವೆ ಮನೆಗೆ ಬಂದು ಮದುವೆ ನಿಲ್ಲಿಸಿದ್ದಾಳೆ. ಈ ವೇಳೆ ರಿಷಬ್ ಸಂತ್ರಸ್ತ ಯುವತಿ ಜೊತೆಗೆ ಜೀವನವನ್ನ ನಡೆಸೋದಕ್ಕೆ ಒಪ್ಪಿದ್ದು ಪ್ರಕರಣ ಸುಖಾಂತ್ಯ ಕಂಡಿದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಾದ ಕಲ್ಯಾಣ ಕರ್ನಾಟಕ ಸಂಘದ ಹಗರಣ ಪ್ರಕರಣದ ತನಿಖೆಗೆ ಸಿಎಂ ಸಿದ್ದರಾಮಯ್ಯ ಸೂಚಿಸಿದರು. 2 ವರ್ಷಗಳ ಸುದೀರ್ಘ ತನಿಖೆ ಬಳಿಕ ತನಿಖಾ ತಂಡ ಸರ್ಕಾರಕ್ಕೆ 2020ರಿಂದ 2023ರವರೆಗೆ ನಡೆದ ಅಕ್ರಮದ ವರದಿ ಸಲ್ಲಿಸಿದೆ. ಕಳೆದ ತಿಂಗಳು ಸಚಿವ ಪ್ರಿಯಾಂಕ್ ಖರ್ಗೆ ಹಗರಣದ ಬಗ್ಗೆ ಪ್ರಸ್ತಾಪಿಸಿದರು. ಆರ್ಎಸ್ಎಸ್ ಚಟುವಟಿಕೆಗೆ ಸರ್ಕಾರದ ಹಣ ಬಳಕೆಯಾಗಿದೆ ಎಂದು ಪ್ರಿಯಾಂಕ್ ಆರೋಪಿಸಿದರು. ಈ ಬೆನ್ನಲ್ಲೇ ಸರ್ಕಾರಕ್ಕೆ ತನಿಖಾ ವರದಿ ಸಲ್ಲಿಕೆಯಾಗಿದೆ. ಡಿಕೆ ಶಿವಕುಮಾರ್ ಮತ್ತು ವಿಜಯೇಂದ್ರ ಈ ಹಿಂದೆ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ರು. ಆದರೆ ಅವರ ಬೇಡಿಕೆಯನ್ನ ನಿರಾಕರಿಸಿದ್ರು ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಕಾಂಗ್ರೆಸ್ ಜೊತೆ ವಿಜಯೇಂದ್ರ ಹೊಂದಾಣಿಕೆ ಆರೋಪಕ್ಕೆ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. ಬಾಯಿ ಚಪಲಕ್ಕೆ ಶಾಸಕ ಯತ್ನಾಳ್ ಸುಳ್ಳು ಸುದ್ದಿ ಹರಡುತ್ತಾರೆ ಎಂದಿದ್ದಾರೆ. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ಹೆಚ್ಚುತ್ತಿರುವ ವಾಯುಮಾಲಿನ್ಯದ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಶೂನ್ಯ ವೇಳೆಯಲ್ಲಿ ವಾಯುಮಾಲಿನ್ಯ ವಿಚಾರ ಪ್ರಸ್ತಾಪಿಸಿದ ರಾಹುಲ್ ಗಾಂಧಿ ದೇಶದ ಮಹಾನಗರಗಳು ವಿಷಾನಿಲದ ಹೊದಿಕೆಯಡಿ ಜೀವಿಸುತ್ತಿವೆ ಎಂದಿದ್ದಾರೆ. ರಾಹುಲ್ ಗಾಂಧಿ ಸಲಹೆಗೆ ಪ್ರತಿಕ್ರಿಯೆ ನೀಡಿದ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಸರ್ಕಾರ ಈ ವಿಷಯದ ಬಗ್ಗೆ ಚರ್ಚೆಗೆ ಸಿದ್ಧವಿದೆ ಎಂದಿದ್ದಾರೆ. ದೆಹಲಿ ಸಂಸತ್ ಭವನದ ಕಾಂಪ್ಲೆಕ್ಸ್ ಆವರಣದಲ್ಲಿ ತೃಣಮೂಲ ಕಾಂಗ್ರೆಸ್ ಸಂಸದ ಸುಗತ ರಾಯ್ ಇ ಸಿಗರೆಟ್ ಸೇದಿದ್ದು ವಿವಾದಕ್ಕೆ ಗುರಿಯಾಗಿದೆ. ಸಂಸತ್ ಭವನದ ಮಕರ ದ್ವಾರದ ಬಳಿ ಸುಗತ ರಾಯ್ ಇ ಸಿಗರೆಟ್ ಸೇದಿದ್ದಾರೆ. ಈ ವೇಳೆ ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಹಾಗೂ ಗಿರಿರಾಜ್ ಸಿಂಗ್ ಸುಗತ ಜೊತೆ ವಾಗ್ವಾದ ನಡೆಸಿದ್ದಾರೆ. ಸಿಗರೆಟ್ ಸೇವನೆಯಿಂದ ಸಾರ್ವಜನಿಕ ಆರೋಗ್ಯದ ಅಪಾಯದ ಬಗ್ಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿದ ಸುಗತ ರಾಯ್ ಸಂಸತ್ನ ಒಳಕ್ಕೆ ಧೂಮಪಾನಕ್ಕೆ ನಿಷೇಧವಿದೆ, ಹೊರಗೆ ನಿಷೇಧವಿಲ್ಲ ಎಂದಿದ್ದಾರೆ. 2027ರಲ್ಲಿ ದೇಶದಾದ್ಯಂತ ಜನಗಣತಿ ನಡೆಸಲು ಕೇಂದ್ರ ಸಂಪುಟ ಅನುಮೋದನೆ ನೀಡಿದೆ. ಅಂದಾಜು 11,718 ಕೋಟಿ ರೂಪಾಯಿ ವೆಚ್ಚದ ಜನಗಣತಿಗೆ ಸಂಪುಟದ ಸಚಿವರು ಅನುಮೋದನೆಯನ್ನ ನೀಡಿದ್ದಾರೆ. ಕೊಬ್ಬರಿಗೆ ಎಂಎಸ್ಪಿ ದರ ನೀಡಲು ಕೇಂದ್ರ ಸಂಪುಟದಲ್ಲಿ ಅನುಮೋದನೆ ನೀಡಲಾಗಿದೆ. ಫುಟ್ಬಾಲ್ ಲೋಕದ ದಂತಕತೆ ಲಿಯೋನೆಲ್ ಮೆಸ್ಸಿ ಇದೇ ಶನಿವಾರ ಹೈದರಾಬಾದ್ಗೆ ಬರಲಿದ್ದಾರೆ. ಫಲಕ್ನಾಮಾ ಪ್ಯಾಲೇಸ್ಗೆ ಬರಲಿರುವ ಮೆಸ್ಸಿ ಜೊತೆ ಜನಸಾಮಾನ್ಯರು ಫೋಟೋ ತೆಗೆಸಿಕೊಳ್ಳಲು ಅವಕಾಶ ನೀಡಲಾಗಿದೆ. ಆದರೆ ಒಂದು ಫೋಟೋಗೆ ಜಿಎಸ್ಟಿ ಸೇರಿ 10 ಲಕ್ಷ ರೂಪಾಯಿ ನಿಗದಿಪಡಿಸಲಾಗಿದೆ. ಕುಸ್ತಿಪಟು ವಿನೇಶ್ ಫೋಗಟ್ ನಿವೃತ್ತಿ ನಿರ್ಧಾರದಿಂದ ವಾಪಸ್ಸಾಗಿದ್ದಾರೆ. 2028ರ ಲಾಸ್ ಏಂಜಲೀಸ್ ಒಲಿಂಪಿಕ್ಸ್ನಲ್ಲಿ ಪದಕ ಗೆಲ್ಲುವ ಗುರಿ ಹೊಂದಿರುವುದಾಗಿ ಪ್ರಕಟಿಸಿದ್ದಾರೆ. ಬೆಂಗಳೂರಲ್ಲಿ ಇಂದು ಬೆಳ್ಳಿ ಬೆಲೆ ಮತ್ತಷ್ಟು ಏರಿಕೆ ಕಂಡಿದೆ. ಇನ್ನು ಬೆಳ್ಳಿ ದರ ನಿನ್ನೆ 2,01,000 ಇದ್ದು ಇಂದು 2,04,000ಕ್ಕೆ ಏರಿದೆ.